ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಮೆಸೇಜಲ್ಲಿ ಕೇಳ್ತಾ ಇದ್ರಿ, ಮನೆಯಲ್ಲಿ ತುಂಬ ಗಲಾಟೆಗಳು ಆಗ್ತಾ ಇರುತ್ತೆ, ತುಂಬಾ ಕಿರಿಕಿರಿ ಇರುತ್ತೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಅದರಲ್ಲೂ ನಮಗೆ ಮಂಗಳವಾರ ಶುಕ್ರವಾರ ಆಗ್ಬೋದು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಜಗಳಗಳಾಗ್ತಾ ಇರುತ್ತೆ ಅಂತ ಕೇಳ್ತಾ ಇದ್ರಿ. ಅದಕ್ಕೆಲ್ಲ ಈ ದಿನ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಮನೆಯಲ್ಲೇ ಇರುವ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಬೇಕು, ಎಷ್ಟು ವಾರಗಳ ಕಾಲ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಮಂಗಳವಾರ ಧೂಪ ಹಾಕ್ತೀನಿ ಅನ್ನೋರಾದರೆ 3 ಮಂಗಳವಾರಗಳ ಕಾಲ ಹಾಕಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ 3 ಮಂಗಳವಾರಗಳ ಕಾಲ ಹಾಕಬೇಕು. ಅಥವಾ ನಾನು ಶುಕ್ರವಾರ ಮಾಡ್ತೀನಿ ಅನ್ನೋರಾದರೆ ನೀವು 3 ಶುಕ್ರವಾರಗಳ ಕಾಲ ಮಾಡಬೇಕು. ಅಥವಾ ಇಲ್ಲ ಅಮಾವಾಸ್ಯೆ ದಿನ ಮಾಡ್ತೀನಿ ಅನ್ನೋರಾದರೆ ಕಂಟಿನ್ಯೂಸ್ ಆಗಿ 3 ಅಮಾವಾಸ್ಯೆ ಅಂತಂದರೆ ಈಗ ಈ ಅಮಾವಾಸ್ಯೆ ಮಾಡಿರ್ತೀರ ನೆಕ್ಸ್ಟ್ ಅಮಾವಾಸ್ಯೆ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ 3 ಅಮಾವಾಸ್ಯೆಗಳ ಕಾಲ ಮಾಡಬೇಕಾಗತ್ತೆ. ಅದ್ರ ಬದಲು 3 ಅಮಾವಾಸ್ಯೆಗಳು ಮಾಡೋದ್ರ ಬದಲು ನೀವು ಮಂಗಳವಾರ ಶುಕ್ರವಾರ ಮಾಡಿದ್ರೆ ಬೇಗನೆ ನಿಮ್ಮ ಮನೆಯಲ್ಲಿ ಆಗುವಂಥ ಕಿರಿಕಿರಿ ಆಗ್ಬೋದು ಅಥವಾ ಗಲಾಟೆಗಳು ಜಗಳಗಳು ಕಡಿಮೆ ಆಗುತ್ತೆ. ಏಕೆಂದರೆ ಕಂಟಿನ್ಯೂಸ್ ಆಗಿ ನಮಗೆ ಬೇಗ ಬರುತ್ತೆ. 3 ಮಂಗಳವಾರ ಆಗ್ಬೋದು ಅಥವಾ 3 ಶುಕ್ರವಾರ ಆಗ್ಬೋದು. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಮನೆಯಲ್ಲಿ ದೀಪ ಹಚ್ಚಿದ ನಂತರ ಪೂಜೆ ಎಲ್ಲ ಆದ ಮೇಲೆ ನೀವು ಈ ಏನು ಧೂಪ ತೋರಿಸ್ತೀನಲ್ಲ ಈ ಧೂಪವನ್ನು ಹಾಕಬೇಕಾಗತ್ತೆ. ಇನ್ನು ಧೂಪದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದಾದರೆ ಮೊದಲು ನಾವು ಅರ್ಧ ನಿಂಬೆ ಹಣ್ಣನ್ನು ತಗೊಂಡು ಅದರ ರಸವನ್ನು ತಗೊಬೇಕಾಗತ್ತೆ. ನೀವು ಇದನ್ನು ಮಣ್ಣಿನ ಒಂದು ದೀಪದಲ್ಲಿ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಬೇರೆ ದೀಪದಲ್ಲಿ ಮಾಡೋದಕ್ಕಿಂತ ಮಣ್ಣಿನ ದೀಪದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಒಂದು ಅರ್ಧ ನಿಂಬೆ ಹಣ್ಣನ್ನು ತಗೊಂಡು ನೀವು ಈ ರೀತಿಯಾಗಿ ಆ ದೀಪ ಇರುತ್ತಲ್ಲ ಆ ದೀಪದ ಒಳಗಡೆ ಅರ್ಧ ನಿಂಬೆಹಣ್ಣಿನ ರಸ ಪೂರ್ತಿಯಾಗಿ ಹಾಕಬೇಕಾಗತ್ತೆ. ಇನ್ನು ಅದ್ರ ಜೊತೆ ನಾವು ಏನು ಹಾಕಬೇಕು ಇನ್ನೊಂದು ವಸ್ತು ಅನ್ನೋದಾದರೆ ಉಪ್ಪು ಹಾಕಬೇಕು ಸ್ನೇಹಿತರೆ. ಉಪ್ಪು ಹಾಕ್ಬೋದು, ಹಾಗೆಯೇ ನಿಂಬೆಹಣ್ಣು ಹಾಕ್ಬೋದು, ಉಪ್ಪು ಹಾಕ್ಬೋದು, ಅರಿಶಿಣ ಹಾಕ್ಬೋದು, ಲವಂಗ ಹಾಕ್ಬೋದು, ಹಾಗೆಯೇ ಕರ್ಪೂರ. ಇವೆಲ್ಲವೂ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಳ್ಳುತ್ತೆ. ನಿಮ್ಮ ಮನೆಗೆ ಏನಾದರೂ ಮಾಟ ಮಂತ್ರ ಆಗಿತ್ತು, ದುಷ್ಟ ಶಕ್ತಿಗಳ ಕಾಟ ಆಗಿತ್ತು ಅಥವಾ ಹಿತಶತ್ರುಗಳ ಕಾಟ ಆಗಿತ್ತು, ಯಾವುದೇ ಥರದ ತೊಂದರೆಗಳಾಗಿದ್ದರೂ ಕೂಡ ಇದು ನಿವಾರಣೆ ಮಾಡುತ್ತೆ. ಆ ನಿಂಬೆ ಹಣ್ಣಿನ ರಸ ಏನು ಹಿಂಡ್ಕೊತೀರಲ್ಲ ಅದನ್ನು ಬೀಜ ಹಾಕಕ್ಕೆ ಹೋಗ್ಬಿಡಿ, ಬರೀ ನಿಂಬೆಹಣ್ಣಿನ ರಸ ಮಾತ್ರ ಹಿಂಡ್ಕೋಬೇಕಾಗತ್ತೆ. ಅದ್ರ ಜೊತೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನೀವು ಉಪ್ಪನ್ನು ಹಾಕಬೇಕಾಗತ್ತೆ, ಪುಡಿ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಇನ್ನು ಅದ್ರ ಜೊತೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿಣವನ್ನು ಕೂಡ ಹಾಕ್ಕೋಬೇಕು ಸ್ನೇಹಿತರೆ. ಏಕೆಂದರೆ ಇವೆಲ್ಲವೂ ನಮ್ಮ ಮನೆಯಲ್ಲಿ ಎಂತಹ ಕೆಟ್ಟ ಶಕ್ತಿಗಳಿದ್ರೂ ಕೂಡ ಇದು ಎಳೆದುಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಉಪ್ಪನ್ನು ಹಾಕ್ಬೋದು, ಅರಿಶಿಣ ಹಾಕಿ ನೀವು ಮನೆಯನ್ನು ಒರೆಸೋದಾಗಲಿ ಅಥವಾ ಲವಂಗವನ್ನು ಧೂಪ ಹಾಕೋ ಸಮಯದಲ್ಲಿ ಲವಂಗವನ್ನು ಹಾಕಿ ಅದರ ಹೊಗೆಯನ್ನು ಮನೆ ಪೂರ್ತಿ ತೋರಿಸಿ ಅಂತ ಕೂಡ ಹೇಳ್ತಾ ಇರ್ತೀರಿ. ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಎಂತಹ ಕೆಟ್ಟ ಶಕ್ತಿಗಳಿದ್ರೂ ಕೂಡ ಅದು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಅದ್ರ ಜೊತೆ ನಾನಿಲ್ಲಿ 4 ಲವಂಗವನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಮಗ್ಗಿರುವಂಥ ಲವಂಗವನ್ನೇ ತೊಗೊಬೇಕಾಗತ್ತೆ. ಹಾಗಾಗಿ 4 ಲವಂಗವನ್ನು ಹಾಕಿ ಅದ್ರ ಜೊತೆ 4 ಕರ್ಪೂರವನ್ನು ಕೂಡ ಹಾಕಬೇಕಾಗುತ್ತೆ. ಹಾಕಿ ಅದನ್ನು ಕರ್ಪೂರವನ್ನು ಹಚ್ಚಿ ನೀವು ಮನೆ ಪೂರ್ತಿಯಾಗಿ ಓಡಾಡಬೇಕು. ಅಂದರೆ ಎಷ್ಟು ಬೆಡ್ರೂಮ್ ಇರುತ್ತೆ ನೋಡಿ, ಎಲ್ಲ ಬೆಡ್ರೂಮು, ಬಾತ್ರೂಮು ಮತ್ತು ಹಾಗೆಯೇ ದೇವ್ರ ಮನೆ ಬಿಟ್ಟು ಇನ್ನು ಎಲ್ಲ ಕಡೆ ಓಡಾಡ್ಕೊಂಬರ್ಬೇಕಾಗತ್ತೆ. ಆ ಹೊಗೆ ಏನು ಬರುತ್ತಲ್ಲ ಆ ಹೊಗೆ ಎಲ್ಲ ಕಡೆ ಅಂದರೆ ನೀವು ಒಂದೊಂದು ಕಾರ್ನರ್ಗೆ ಹೋಗಿ ಕೂಡ ಒಂದೊಂದು ಸೆಕೆಂಡ್ ನಿಂತು ನೀವು ಮುಂದಕ್ಕೆ ಬರಬೇಕಾಗತ್ತೆ. ಅಂದರೆ ಈಗ ಒಂದು ಕಾರ್ನರ್ ಇದೆ, ಕಾರ್ನರಲ್ಲಿ ನಿಂತಿರ್ತೀರ, ಅಲ್ಲಿ ಒಂದು 2 ಸೆಕೆಂಡ್ ನಿಂತ್ಕೊಳ್ಳಿ, ಅದ್ರ ಹೊಗೆ ಹೋಗಲಿ. ಯಾವಾಗಲೂ ನಮಗೆ ನೆಗೆಟಿವ್ ಎನರ್ಜಿ ಸೇರ್ಕೊಳ್ಳೋದು ಮನೆಯ ಮೂಲೆಯಲ್ಲಿ ಅಂದರೆ ಕಾರ್ನರ್ಗಳಲ್ಲಿ ಜಾಸ್ತಿ ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕಾರ್ನರಲ್ಲಿ ಹೋದಲ್ಲಿ ಅಲ್ಲಿ ಒಂದು ಸೆಕೆಂಡ್ ನಿಂತು ಮತ್ತೆ ಬರಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಮನೆಯಲ್ಲಿ ಧೂಪ ಪೂರ್ತಿಯಾಗಿ ಎಷ್ಟು ಬೆಡ್ರೂಮ್ ಇದೆ, ಹಾಲು, ಅಡುಗೆ ಮನೆ, ಕಿಚನ್ ಎಲ್ಲ ಕಡೆ ನೀವು ತೋರಿಸಿ ತೊಗೊಂಬಂದು ನಿಮ್ಮ ಮೇನ್ ಡೋರ್ ಇರುತ್ತಲ್ಲ ಮೇನ್ ಡೋರ್ ಹಿಂದೆ ಇಡಬೇಕಾಗತ್ತೆ. ಅಂದರೆ ಮನೆ ಒಳಗಡೆನೇ ಹಿಡಿಯೋದು. ನಮ್ಮ ಮನೆ ತುಂಬ ದೊಡ್ಡದಿದೆ, ಆ ಮನೆಗೆ 4 ಕರ್ಪೂರ ಸಾಕಾಗ್ತಾ ಇಲ್ಲ, ಉರಿದು ಖಾಲಿ ಆಗಿದೆ, ಇನ್ನೂ ಒಂದು ಬೆಡ್ರೂಮ್ ಇದೆ ಅನ್ನೋರು ನೀವು ಅವಾಗ ಬೇಕಾದ್ರೆ ಮತ್ತೆ ಕರ್ಪೂರವನ್ನು ಸೇರಿಸ್ಕೋಬೇಕಾಗತ್ತೆ. ಏಕೆಂದರೆ ಎಲ್ಲ ಕಡೆ ಓಡಾಡ್ಕೊಂಬರ್ಬೇಕು. ಅದಕ್ಕೋಸ್ಕರ ನೀವು ಕರ್ಪೂರವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಯಾಕೆ ಅಂತಂದರೆ ನಿಮ್ಮ ಮನೆ ದೊಡ್ಡದಿತ್ತು ಅಂದರೆ ಎಲ್ಲ ಕಡೆ ಓಡಾಡ್ಕೊಂಬರೋಷ್ಟರಲ್ಲಿ ಅದು ಬೇಗ ಸುಡುತ್ತಲ್ವ. ಅದಕ್ಕೋಸ್ಕರ ನೀವು ಕರ್ಪೂರವನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಪರವಾಗಿಲ್ಲ. ಎಲ್ಲ ಕಡೆ ಓಡಾಡ್ಕೊಂಬಂದು ಲಾಸ್ಟಲ್ಲಿ ನಿಮ್ಮ ಮೇನ್ ಡೋರ್ ಹಿಂದೆ ಇಡಬೇಕಾಗತ್ತೆ ಇದನ್ನು.
ಬೆಂಡೋರು ಹಿಂದೆ ಇಟ್ಟು ತಿರ್ಗಾ ಮತ್ತೆ ಅದು ಎಷ್ಟೊತ್ತು ಹುರಿಯುತ್ತೋ ಹಾಗೆ ಹುರಿಲಿ, ಅದರ ಹೊಗೆ ಎಲ್ಲ ಕಡೆ ಹೋಗಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಹೋಗೋದ್ರಿಂದ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಜಗಳಗಳು ಅನ್ನೋದು ಕಡಿಮೆ ಆಗುತ್ತೆ. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗಲ್ಲ, ಯಾರು ನೆಂಟರು ಬರ್ತಾ ಇಲ್ಲ ನಮ್ಮ ಮನೆಗೆ, ತುಂಬ ಜನ ಫ್ರೆಂಡ್ಸ್ ಬರ್ತಾ ಇಲ್ಲ ನಮ್ಮ ಮನೆಗೆ, ನಮ್ಮ ಮನೇಲಿ ಯಾಕೋ ಶಾಂತಿನೇ ಇಲ್ಲ, ಹೊರಗಡೆ ಎಲ್ಲ ಚೆನ್ನಾಗೇ ಇರ್ತೀನಿ, ಹೊರಗಡೆ ಆಫೀಸ್ಗೆ ಹೋಗ್ತೀನಿ ಅಲ್ಲಿ ಚೆನ್ನಾಗಿರ್ತೀನಿ, ಅಥವಾ ಹೊರಗಡೆ ಯಾವುದಾದ್ರು ರಿಲೇಷನ್ ಮನೆಗೆ ಹೋಗ್ತೀನಿ ಅಲ್ಲಿ ಚೆನ್ನಾಗಿರ್ತೀನಿ, ಮನೆಗೆ ಬಂದ ತಕ್ಷಣ ಕಿರಿಕಿರಿ ಶುರುವಾಗುತ್ತೆ. ಗಂಡ ಹೆಂಡತಿ ಜಗಳ ಹಾಕೋದಾಗಲಿ, ಅಥವಾ ಅಪ್ಪ ಅಮ್ಮನಿಗೆ ಜಗಳ ಆಗೋದಾಗಲಿ, ಅಥವಾ ಗಂಡ ಹೆಂಡತಿ ಮಕ್ಕಳು 3 ಜನ ಸೇರಿಸಿ ಗಲಾಟೆ ಆಗೋದಾಗಲಿ, ಈ ರೀತಿಯಾಗಿ ಆಗ್ತಾ ಇರುತ್ತೆ. ಇದೆಲ್ಲದಕ್ಕೂ ಪರಿಹಾರ ಅಂದರೆ ಈ ಉಪಾಯ ಸ್ನೇಹಿತರೆ. ಇದರಲ್ಲಿ ನೋಡಿ ಎಷ್ಟು ದುಷ್ಟ ಶಕ್ತಿಗಳನ್ನು ತೆಗೆಯುವಂಥ ಅಂಶಗಳಿದೆ ಅನ್ನೋದಾದರೆ, ನಮಗೆ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡ್ತೀರಿ, ಹಾಗೆಯೇ ಕಾಲು ನೋವು ಅಂತನ್ನೋದಾದರೆ ಕಲ್ಲುಪ್ಪನ್ನು ಹಾಕಿ ಒಂದು ಬಕೆಟಲ್ಲಿ ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು ನೋಡಿ, ನಿಮ್ಮ ಕಾಲು ನೋವೆಲ್ಲ ಕಡಿಮೆ ಆಗುತ್ತೆ. ಇನ್ನು ಮನೆ ಒರೆಸೋ ನೀರಿಗೂ ಕೂಡ ನಾವು ಕಲ್ಲುಪ್ಪನ್ನು ಹಾಕಿ ಮನೆ ಒರೆಸ್ತೀರಿ. ಏನಾದರೂ ದೃಷ್ಟಿ ಆಗಿತ್ತು ಅಂದರೆ ನಾವು ದೃಷ್ಟಿ ತೆಗೆಯೋಕ್ಕೂ ಕೂಡ ನಾವು ಕಲ್ಲುಪ್ಪನ್ನು ಉಪಯೋಗಿಸ್ತೀರಿ. ಹಾಗಾಗಿ ಕಲ್ಲುಪ್ಪಂತೂ ತುಂಬಾ ಉಪಯೋಗ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಈ ದಿನ, ಅದರಲ್ಲೂ ಶುಕ್ರವಾರ ಮಂಗಳವಾರ ಕಂಟಿನ್ಯೂಸ್ ಆಗಿ ನೀವು 3 ಮಂಗಳವಾರ ಮಾಡ್ಕೊಳ್ಳಿ, ಅಥವಾ 3 ಶುಕ್ರವಾರ ಮಾಡ್ಕೊಳ್ಳಿ ಸ್ನೇಹಿತರೆ. ಅದು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಎಂತಹ ದುಷ್ಟಶಕ್ತಿಗಳ ಕಾಟ ಇದ್ದರೂ ಕೂಡ ಅದು ಕೂಡ ಹೊರಗಡೆ ಹೋಗುತ್ತೆ. ಗಲಾಟೆ, ಜಗಳಗಳು, ಮನಸ್ತಾಪ, ಕಿರಿಕಿರಿ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರು ಮಿಸ್ ಮಾಡ್ಕೊಬೇಡಿ, ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಅದರಲ್ಲೂ ಸಿಂಪಲ್ಲಾಗಿ ಎಲ್ಲ ವಸ್ತುಗಳು ಮನೆಯಲ್ಲೇ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಬರೀ ನಾವು ಈ ಟೈಮಿಗೆ ಮಾಡಿದ್ರೆ ಸಾಕು, ಮಂಗಳವಾರ ಗೋಧೂಳಿ ಸಮಯದಲ್ಲಿ ಅಥವಾ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ಸಾಕು, ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಪ್ರೀತಿ, ಬಾಂಧವ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಾವು ಒಂದು ಮನೆ ಅಂದ ಮೇಲೆ ನಮಗೆ ಪ್ರೀತಿ ಬಾಂಧವ್ಯ ಹೆಚ್ಚಾಗಿರಬೇಕೇ ಹೊರತು ಕಿರಿಕಿರಿ ಜಗಳಗಳು ಕಡಿಮೆ ಇರಬೇಕು ಸ್ನೇಹಿತರೆ. ಯಾವಾಗಲೂ ಒಂದು ಸರಿ ಅಂದರೆ ಮನುಷ್ಯರಿಗೆ ಜಗಳನೇ ಇಲ್ಲ, ಕಿರಿಕಿರಿನೇ ಇಲ್ಲ ಅಂತ ಹೇಳಲ್ಲ. ಊಟದ ಜೊತೆ ಉಪ್ಪಿನಕಾಯಿ ಇರೋ ಥರ ಇರಬೇಕು ಅಂತಂದರೆ, ನಮ್ಮ ಏನು ತಪ್ಪು ನಡೀತಾ ಇದೆ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೋಸ್ಕರ ದೊಡ್ಡವರು ಏನೋ ಒಂದು ಮಾತು ಹೇಳ್ತಾರೆ ಅಂದರೆ ಹೌದು ನಾವು ಅದನ್ನು ತಿದ್ಕೋಬೇಕು, ಸರಿಯಾಗಿ ನಡಿಬೇಕು ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಆವಾಗ ಒಂದು ಮಾತು ಹೇಳಿದ್ರೆ ಪರವಾಗಿಲ್ಲ, ಅದ್ರ ಬಿಟ್ಟು ಪ್ರತಿದಿನ ಜಗಳಗಳು, ಪ್ರತಿದಿನ ಕಿರಿಕಿರಿ ಆಗ್ತಾಯಿದ್ರೆ ಆ ಮನೆಯಲ್ಲಿ ಮನಃಶಾಂತಿ ಅನ್ನೋದು ಮೊದಲು ಹೋಗುತ್ತೆ. ಅದಕ್ಕೋಸ್ಕರ ನೀವು ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ. ಎಲ್ಲರ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಅನ್ನೋದು ನೆಲೆಸಲಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ರೆಮಿಡಿ ಇದು. ನಾನು ಕೂಡ ಇದನ್ನು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಏನೇ ಮಾಡಿದ್ರೂ ನಾನು ವಿಡಿಯೋ ನಿಮಗೆ ತೋರಿಸ್ತೀನಿ, ವಿಡಿಯೋ ಹಾಕ್ತೀನಿ ಅಂದರೆ ಮೊದಲು ನಾನು ಅದನ್ನು ಪ್ರಯೋಗ ಮಾಡಿರ್ತೀನಿ. ಅದರಿಂದ ನನಗೂ ಒಳ್ಳೆಯದಾಯಿತು ಅಂದರೆ ನಾನು ಅದನ್ನು ನೆಕ್ಸ್ಟ್ ನಿಮಗೆ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಏಕೆಂದರೆ ನನಗೂ ಒಳ್ಳೆಯದಾಗಿದೆ, ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾತ್ರ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಅಂತ ಹೇಳ್ತಾ ಥ್ಯಾಂಕ್ ಯು.